ಸ್ಟೂಡೆಂಟ್ಸ್, ಇವನ ಹೆಸರು ಗಿರೀಶ ಅಂತ. ಇವನು ಲಿನೇಶನ್ ಕಸಿನ್. ಇವನ ಜೊತೆ ಸೇರ್ಕೊಂಡು ಆರಾಮಾಗಿ ಎಲ್ಲರೂ ಆಟ ಆಡಿ ಎಲ್ಲರೂ ಫ್ರೆಂಡ್ಸ್ ಆಗಿರಬೇಕು, ಆಯ್ತಾ? ಓಕೆ ಟೀಚರ್. ಸೊ ಎಲ್ಲರೂ ಆರಾಮಾಗಿ ಆಟ ಆಡಿ, ಕೇರ್ಫುಲ್ ಆಗಿ ಆಟ ಆಡಿ. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್. ಚುಪ್ಪಿ, ಯಾಕೆ ನಿನ್ ಕಸಿನ್ ಇಲ್ಲಿ ಕರ್ಕೊ ಬಂದಿದ್ಯಾ? ಅವನನ್ನ ಊರಲ್ಲೇ ಬಿಟ್ಟು ಬರ್ಬೇಕಿತ್ತು. ನಿನಗೆ ತಲೆ ಬುದ್ಧಿ ಇಲ್ವೇನೆ? ನಿನಗೆ ಫ್ರೆಂಡ್ಸ್ ಗಳ ಜೊತೆ ನಮ್ಗಳ ಜೊತೆ ಸೇರ್ಕೊಂಡು ಆಟ ಆಡಬೇಕು ವಾಟರ್ ಪಾರ್ಕ್ ಅಲ್ಲಿ ಅಂತ ಇಷ್ಟ ಆಗಲ್ವಾ? ಕಸಿನ್ ಜೊತೆ ಕರ್ಕೊ ಬಂದಿದ್ಯಲ್ಲ, ಅವನಿದ್ರೆ ನೀನ್ ನಮ್ ಜೊತೆ ಎಲ್ಲ ಆಟ ಆಡ್ತೀಯಾ, ಅವನ ಜೊತೆನೇ ಆಟ ಆಡ್ತೀಯಾ? ಹೋಗು, ಅವನ ಜೊತೆನೇ ವಾಟರ್ ಗೇಮ್ಸ್ ಎಲ್ಲ ಆಟ ಆಡು. ನಾವಂತೂ ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡಲ್ಲ. ಹಾಗನ್ಬೇಡ ಕಣೆ, ಪ್ಲೀಸ್ ನನ್ನ ಜೊತೆ ಫ್ರೆಂಡ್ಶಿಪ್ ಕಟ್ ಮಾಡಬೇಡ. ನಾನು ನಿಮ್ಗಳ ಜೊತೆನೇ ಆಟ ಆಡ್ತೀನಿ. ನಾನು ಇಷ್ಟ ಹೇಳ್ದೆ ನಮ್ಮ ಅಮ್ಮಂಗೆ, ಅವನನ್ನ ಕರ್ಕೊಂಡು ಹೋಗಲ್ಲ ನಾನು. ಅವನಿಗೆ ಅಡ್ಮಿಷನ್ ಮಾಡಿಸ್ಬೇಡ ಸಮರ್ ಕ್ಯಾಂಪ್ ಅಲ್ಲಿ ಅಂತ. ಆದ್ರೂ ಅವನು ಗಿರೀಶನ್ನು ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಫೀಸ್ ಕಟ್ಬಿಟ್ರು ಕಣೆ. ಹಂಗಾಗಿ ಅವ್ನು ನಮ್ಮ ಜೊತೆ ಬಂದ. ಬಿಡು, ನಾನಂತೂ ಅವನ ಜೊತೆ ಫ್ರೆಂಡ್ಶಿಪ್ ಮಾಡಲ್ಲ. ನಾನು ನಿಮ್ ಜೊತೆನೇ ಫ್ರೆಂಡ್ಶಿಪ್ ಮಾಡ್ತೀನಿ. ನಾನು ನೀವು ಫ್ರೆಂಡು. ನಾನು ನಿಮ್ಗಳ ಜೊತೆನೇ ವಾಟರ್ ಗೇಮ್ ಆಡ್ತೀನಿ. ಅವನು ಸಪ್ರೇಟ್ ಆಗಿ ವಾಟರ್ ಗೇಮ್ ಆಟ ಆಡ್ಕೊಂತಾನೆ. ಸರಿ ಆಯ್ತು, ಬಾ ನಾವೆಲ್ಲರೂ ವಾಟರ್ ಗೇಮ್ಸ್ ಆಟ ಆಡೋಣ. ನಿನ್ ಕಸಿನ್ ನ ದೂರ ನಿಲ್ಸೋಣ, ಅವನನ್ನ ಫ್ರೆಂಡ್ ಮಾಡ್ಕೊಳ್ಳೋದು ಬೇಡ ನಾವು. ಸರಿ, ಹಾಗಾದ್ರೆ ನಾವುಗಳು ಮಾತ್ರ ಫ್ರೆಂಡ್ಸ್, ಅವನು ದೂರನೇ ನಿಂತ್ಕೊಳ್ಳಿ. ನಾನು ಬರ್ಲಾ ವಾಟರ್ ಗೇಮ್ ಆಟ ಆಡಕ್ಕೆ? ಯಾವ್ದು ಆಟ ಆಡೋಣ ಫಸ್ಟ್? ಲೋ ಗಿರೀಶ, ನೀನ್ ಯಾವ್ದು ಬೇಕಾದ್ರೂ ಆಟ ಆಡೋಗು, ನೀನ್ ಒಬ್ನೇ ಆಟ ಆಡೋಗು. ಇವರೆಲ್ಲ ನನ್ನ ಕ್ಲಾಸ್ ಮೇಟ್ಸ್. ನಾನು ಇವ್ರಗಳ ಜೊತೆ ಸೇರ್ಕೊಂಡು ಆಟ ಆಡ್ತೀನಿ. ನೀನು ಸಪ್ರೇಟ್ ಆಗಿ ಒಬ್ನೇ ಆಟ ಆಡು. ಚುಪ್ಪೆ, ಯಾಕೆ ಹಿಂಗೆ ಹೇಳ್ತಿದ್ಯಾ? ನಾನು ನೀನು ಫ್ರೆಂಡ್ಸ್ ತಾನೇ ಮನೆಯಲ್ಲಿ. ಇಲ್ಲೂ ನಾವೆಲ್ಲ ಫ್ರೆಂಡ್ಸ್. ನಿನ್ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಇದ್ದಂಗೆ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಜಾರೋಣ. ಏನ್ ಗೊತ್ತಾ, ಆ ಕಡೆ ಕಾಣಿಸ್ತಿದ್ಯಲ್ಲ ಜಾರದು, ಅದ್ರಲ್ಲಿ ಎಲ್ಲರೂ ಸಾಲ ಕುತ್ಕೊಂಡು ಒಬ್ಬೊಬ್ರನ್ನೇ ತೊಳ್ಬಿಟ್ಟು ಮಜವಾಗಿ ಆಟ ಆಡೋಣ. ಹೆಂಗಿರುತ್ತೆ ನಾನು ಹೇಳ್ತಿರೋದು. ಆಮೇಲೆ ಜಂಪ್ ಎಲ್ಲ ಮಾಡೋಣ. ನಂಗೂ ಸ್ವಿಮ್ಮಿಂಗ್ ಬರುತ್ತೆ. ನಮ್ಮೂರಲ್ಲಿ ಕೆರೆಲಿ ನಾನು ಈಜಾಡಿ ಚೆನ್ನಾಗಿ ಸ್ವಿಮ್ಮಿಂಗ್ ಕಲ್ತಿದ್ದೀನಿ. ನೀವ್ ಯಾರಾದ್ರೂ ಮಿಸ್ ಆಗಿ ಮುಳುಗಂಗಾದ್ರೆ ನಾನೇ ಬಂದು ಕಾಪಾಡ್ತೀನಿ. ಯಾರು ತಲೆ ಕೆಡಿಸ್ಕೋಬೇಡಿ, ಯಾರು ಟೆನ್ಷನ್ ಮಾಡ್ಕೋಬೇಡಿ. ನಾನು ಒಳ್ಳೆ ಸ್ವಿಮ್ಮಿಂಗ್ ಮಾಡ್ತೀನಿ, ಎಲ್ಲಾರನ್ನೂ ಕಾಪಾಡ್ತೀನಿ. ನಾವೆಲ್ಲರೂ ವಾಟರ್ ಗೇಮ್ ಆಟ ಆಡೋಣ. ನಾನು ನೀನು ಫ್ರೆಂಡ್ ಕಣೋ, ನನಗಂತೂ ಸ್ವಿಮ್ಮಿಂಗ್ ಬರಲ್ಲ. ಹೇಗಪ್ಪ ವಾಟರ್ ಗೇಮ್ ಆಟ ಆಡೋದು ಅಂತ ಅನ್ಕೊಳ್ತಿದ್ದೆ. ನೀನ್ ನನಗೆ ಒಳ್ಳೆ ಫ್ರೆಂಡ್ ಸಿಕ್ಕಿದ್ಯಾ, ನೀನ್ ನನ್ನ ಕಾಪಾಡ್ತೀಯಾ, ನನಗೆ ಗೊತ್ತಾಯ್ತು. ನಾನು ನೀನು ಫ್ರೆಂಡ್, ಲೈಫ್ ಟೈಮ್ ಫ್ರೆಂಡ್. ಯಾಕೆ ನೀವೆಲ್ಲ ಆ ಕಡೆ ಹೋಗಿ ನಿಂತ್ಕೊಂಡಿರಾ? ಬನ್ನಿ ನನ್ನ ಕಡೆ, ನಾವೆಲ್ಲ ಫ್ರೆಂಡ್ಸ್ ತಾನೆ, ನಾವೆಲ್ಲರೂ ಕ್ಲಾಸ್ಮೇಟ್ಸ್ ತಾನೆ. ಚುಪ್ಪಿ, ನಿನಗೆ ಗೊತ್ತಿಲ್ವಾ ನನಗೆ ಸ್ವಿಮ್ಮಿಂಗ್ ಬರಲ್ಲ ಅಂತ? ಗಿರೀಶಿಗೆ ಸ್ವಿಮ್ಮಿಂಗ್ ಬರುತ್ತಂತೆ ಕಣೆ. ಅವನು ನನ್ನನ್ನು ಕಾಪಾಡ್ತಾನೆ ಮುಳುಗಿದ್ರೆ. ಹಾಗಾಗಿ ನಾನು ಇವನ್ ಕಡೆ. ಸ್ವಿಮ್ಮಿಂಗು ಬರುತ್ತೆ, ಹಳ್ಳಿ ಕೆರೆಲೆಲ್ಲ ಆಟ ಆಡಿ ಏನೇನ್ ಮಾಡ್ಬೇಕು ವಾಟರ್ ಗೇಮ್ಸ್ ಅಂತೆಲ್ಲ ಬರುತ್ತೆ. ಇವನ್ ಜೊತೆ ಆಟ ಆಡಿದ್ರೆ ಇನ್ನೂ ಮಜವಾಗಿರುತ್ತೆ. ಹಾಗಾಗಿ ನಾನು ಇವನ್ ಫ್ರೆಂಡ್, ನಿನ್ ಫ್ರೆಂಡ್ ಅಲ್ಲ. ಚುಪ್ಪಿ, ನೀನು ಬೇಕಾದ್ರೆ ಈ ಕಡೆನೇ ಬಾರೆ. ಗಿರೀಶನ್ ಫ್ರೆಂಡ್ ಆದ್ರೆ ಅವನೆಲ್ಲ ವಾಟರ್ ಗೇಮ್ ಹೇಗೆ ಆಡೋದು ಅಂತ ಹೇಳ್ಕೊಡ್ತಾನೆ, ಸ್ವಿಮ್ಮಿಂಗು ಹೇಳ್ಕೊಡ್ತಾನೆ. ಚೆನ್ನಾಗಿರುತ್ತೆ, ಬಾ ಈ ಕಡೆ. ಇಲ್ಲ, ನಾನಂತೂ ಗಿರೀಶನ್ ಹತ್ರ ಫ್ರೆಂಡ್ಶಿಪ್ ಮಾಡೋದೇ ಇಲ್ಲ. ನಾನಂತೂ ಅವನ ಹತ್ರ ಟೂ ಬಿಟ್ಟಿದ್ದೀನಿ. ಚುಪ್ಪಿ, ನಿನ್ ಫ್ರೆಂಡ್ಸ್ ಎಲ್ಲ ನನ್ನ ಫ್ರೆಂಡ್ಸ್ ಆಗಾಯ್ತು. ನೀನ್ ಕೂಡ ನನ್ನ ಫ್ರೆಂಡ್ ಆದ್ರೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಆಟ ಆಡ್ಬೋದು. ಬಾರೆ ಹೋಗು. ನಾನಂತೂ ಬರಲ್ಲ, ನಾನೊಬ್ಳೆ
ಮಾಡ್ತಿದ್ದೀರಾ ನೀವೆಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಸಮ್ಮರ್ ಅಲ್ಲಿ ನೀವು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀರಾ ಅಥವಾ ಯಾರ ನೆಂಟರು ಮನೆಗೆ ಹೋಗ್ತಾ ಇದ್ದೀರಾ ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ನಮ್ಮ ಅಜ್ಜಿ ಮನೆಯಲ್ಲೇ ಇದ್ದೀನಿ. ಇವತ್ತು ಶಾಲೆ ಕಡೆಯಿಂದ ಸಮ್ಮರ್ ಕ್ಯಾಂಪಿಗೆ ಬಂದಿದ್ದೀವಿ. ಇಲ್ಲಿ ವಾಟರ್ ಗೇಮ್ಸ್ ಎಲ್ಲ ಆಟ ಆಡ್ಕೊಂಡು ಊಟ ಮಾಡ್ಕೊಂಡು ಆಮೇಲೆ ಸಂಜೆ ಮನೆಗೆ ಹೋಗ್ತೀವಿ. ನೀವು ಕೂಡ ಸಮ್ಮರ್ ಹೇಗೆ ಎಂಜಾಯ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.